ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದ್ದರೂ ಇನ್ನೂ ಕೂಡ ನಿಲ್ಲದ ಅಕ್ರಮ ಗೋವುಗಳ ಸಾಗಾಟ. ಶನಿವಾರ ತಡರಾತ್ರಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿತ್ತು ಎಂದು ಹೇಳಲಾದ 2 ಹಸು ಹಾಗೂ 1 ಕರುವನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರ ವಶಕ್ಕೆ ನೀಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಳಬೈಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಬಳಿ ಅಪರಿಚಿತ ಅಶೋಕ್ ಲೈಲ್ಯಾಂಡ್ ವಾಹನವೊಂದು ಗ್ರಾಮಸ್ಥರ ಕಣ್ಣಿಗೆ ಬಿದ್ದಿದೆ. ವಾಹನದಲ್ಲಿ ಏನಿದೆ ಎಂದು ಗ್ರಾಮಸ್ಥರು ಪರೀಕ್ಷಿಸಲು ಮುಂದಾದಾಗ ವಾಹನದಲ್ಲಿದ್ದ 3 ಪೈಕಿ 2 ಪರಾರಿಯಾಗಿದ್ದಾರೆ. ಇದರಿಂದ ಅನುಮಾನಗೊಂಡ ಗ್ರಾಮಸ್ಥರು ವಾಹನವನ್ನು ಪರಿಶೀಲಿಸಿದ್ದಾರೆ. ವಾಹನದಲ್ಲಿ 2 ಹಸು ಹಾಗೂ 1 ಕರು ಇರುವುದನ್ನು ಗಮನಿಸಿದ ಗ್ರಾಮಸ್ಥರು ಸೂಕ್ತ ದಾಖಲೆ ನೀಡುವ ಮೂಲಕ ಹಸುಗಳನ್ನು ಹಾಗೂ ವಾಹನವನ್ನು ಬಿಡಿಸಿಕೊಂಡು ಹೋಗುವಂತೆ ತಿಳಿಸಿ ರಾಸುಗಳ ಸಮೇತ ವಾಹನವನ್ನು ಪೊಲೀಸ್ ಇಲಾಖೆಗೆ ಒಪ್ಪಿಸಿದ್ದಾರೆ. ಒಂದು ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ಭಾರಿ ಟೈಮಿಂದ ಅಬ್ಸರ್ವ್ ಇತ್ತು. ನಾನು ಅಲ್ಲಿ ಬಸ್ ಅಡ್ಡ ಇಟ್ಟಿದ್ದೆ. ಬಸ್ ಅಡ್ಡ ಇಟ್ಟು ಆ ಬಸ್ ಗ್ಯಾಪ್ ಅಲ್ಲಿ ನುಕ್ಕ ಬಂದಾಗ ಅವ್ರು ಏನ್ ಮಾಡ್ಯಾರ, ನುಕ್ಕ ಬರೋಕು ನಾನು ಏನ್ ಮಾಡಿದೆ, ಸೀದಾ ಬಂದೆ. ನಾನು ರಪ್ಪ ಎದ್ ಬಂದೆ. ಇದು ಯಾವ ಗಾಡಿ, ಇದು ಇಲ್ಲಿ ಬಂದಲ್ಲ ಅಂತ ಹೇಳ್ಕೊಂಡು ನಾನು ರಪ್ಪ ಎದ್ ಬಂದೆ. ಬಂದು ನೋಡ್ತೀನಿ, ಇಲ್ಲಿ ಗಾಡಿ ಸಿಕ್ಕಾಕೊಂಡಿತ್ತು. ಗಾಡಿ ಸಿಕ್ಕಾಕೊಳ್ಳೋಕು ಬಂದು ನೋಡ್ತೀನಿ, ಜಾನುವಾರು ಇದ್ದು. ಹೋಗಿ ಬಸ್ ಅಡ್ಡಿಟ್ಟೆ. ಬಸ್ ಅಡ್ಡಿಟ್ಟು ನಾ ಇಲ್ಲಿ ಬರ್ಬೇಕಾರೆ ರಪ್ಪ ಇಲ್ಲಿ ಓಡೋಗ್ಯಾರಿ 3 ಜನ. ನೀವು ಬಸ್ ಇಲ್ಲ ಅಡ್ಡಾಟಿರಿ ಮೇಲೆ? ಬಸ್ ಅಲ್ಲೇ ನೋಡಿ, ಗಾಡಿ ಇದೆ ಇಲ್ಲಿ. ಇದೇ ಗಾಡಿಲಿ ದನ ಸಾಗಾಟ ನಂಬರ್ ಹಾಕಿದ್ದಾರೆ. ಇದು ಅದು ಇನ್ನಿಬ್ರು ಪರಾರಿ ಆಗಿದ್ದಾರೆ. 3 ಜನನಾ ಟೋಟಲ್? ಇನ್ನು ಓಪನ್ ಮಾಡಿ. ದನಗಳಿದ್ದಾವೆ. ಇದು ಚಿಕ್ಕ ಕರ ಕೂಡ ಇದೆ ಇದ್ರಲ್ಲಿ ನೋಡಿ. ಇದು ಕರನೆಲ್ಲ ಯಾರು ಕೊಡ್ತಾರಣ್ಣ? ಯಾರು ಕೊಡಲ್ಲ. ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೀವಿ, ಬರ್ತಾರೆ. ನೋಡ್ಬೇಕು, ಕಾದು ನೋಡ್ಬೇಕು ಈಗ.